ನಾವು ಮಾನಸಿಕ ಪಾಪಗಳಿಗೆ ಕರ್ಮಗಳಿಗೆ ಅನುಗುಣವಾಗಿಯೇ ಸುಖ ಮತ್ತು ದುಃಖ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಚಾಣಕ್ಯರು ತಮ್ಮ ನೀತಿಯಲ್ಲಿ ತಮ್ಮ ಮಾತಿನಿಂದಲೇ ಜನರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಲಾಗುತ್ತದೆ. ಹಾಗಾದರೆ ಜನರು ಯಾವ ರೀತಿಯಾಗಿ ತಮ್ಮ ಮಾತಿನಿಂದಲೇ ಸಮಸ್ಯೆಗಳನ್ನು ತಂದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳು ನಿಮಗೆ ತಲುಪುತ್ತಾ ಸಾಗುತ್ತದೆ. ಹಾಗಾದರೆ ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಈ ಜನರು ತಮ್ಮ ನಡವಳಿಕೆ ಮತ್ತು ಕೆಟ್ಟ ಕರ್ಮಗಳಿಂದಾಗಿ ಯಾವಾಗಲೂ ಕೂಡ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿರುತ್ತಾರೆ ಮತ್ತು ತಮ್ಮ ಕುಟುಂಬದ ಸದಸ್ಯರಿಗೆ ನೋವನ್ನು ನೀಡುತ್ತಿರುತ್ತಾರೆ. ಚಾಣಕ್ಯರ ಪ್ರಕಾರ ಜೀವನದ ಉದ್ದಕ್ಕೂ ನೋವನ್ನು ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಯಾರು ಗೊತ್ತೇ? ಒಂದನೆಯದು ಸುಳ್ಳು ಹೇಳುವ ವ್ಯಕ್ತಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ಯಾವಾಗಲೂ ಕೂಡ ಸುಳ್ಳನ್ನು ಸತ್ಯವೆಂದು ಸಾಬೀತುಪಡಿಸುತ್ತಾನೆಯೋ ಅವನು ಅದನ್ನು ನಿಜವೆಂದು ಸಾಬೀತುಪಡಿಸಲು ಸುಳ್ಳು ಸಾಕ್ಷ್ಯಗಳನ್ನು ನೀಡುತ್ತಾನೆ. ಅಂತಹ ವ್ಯಕ್ತಿಯು ಯಾವಾಗಲೂ ಕೂಡ ಅತೃಪ್ತನಾಗಿರುತ್ತಾನೆ, ಏಕೆಂದರೆ ಅವನು ತಾನು ಹೇಳಿದ ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಸಾಕ್ಷಿ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಇನ್ನು ಎರಡನೆಯದು ಅಪರಾಧಕ್ಕೆ ಶಿಕ್ಷೆ. ಚಾಣಕ್ಯರ ಪ್ರಕಾರ ಸುಳ್ಳುಗಾರರು ತಮ್ಮ ಸುಳ್ಳು ಸಾಕ್ಷ್ಯದಿಂದ ಅಪರಾಧವನ್ನು ಮಾಡುತ್ತಾರೆ. ಈ ಅಪರಾಧಕ್ಕೆ ತಕ್ಕ ಪಾಠವನ್ನು ಅವರು ಮುಂದೊಂದು ದಿನ ಪಡೆದುಕೊಳ್ಳುತ್ತಾರೆ. ಅವರು ಮಾಡಿದ ಅಪರಾಧಕ್ಕೆ ತಕ್ಕ ಪಾಠದಂತೆ ಮರಣದ ನಂತರ ನರಕ ಪ್ರಾಪ್ತಿಯಾಗುತ್ತದೆ. ಅಪರಾಧಗಳನ್ನು ಮಾಡಿದ ಜನರಿಗೆ ಶಿಕ್ಷೆ ಎನ್ನುವುದು ಕಟ್ಟಿಟ್ಟ ಬುದ್ಧಿಯಂತೆ. ಇಂಥವರನ್ನು ಮತ್ತು ಇಂಥವರನ್ನು ಬೆಂಬಲಿಸುವ ವ್ಯಕ್ತಿಗಳನ್ನು ದೇವರು ಸ್ವತಃ ತ್ಯಜಿಸುತ್ತಾನೆ ಎಂದು ಚಾಣಕ್ಯರು ನೀಡುತ್ತಾರೆ ತಮ್ಮ ವಾಕ್ಯವನ್ನು. ಇನ್ನು ಮೂರನೆಯದು ಇಂತಹ ಕುಟುಂಬದವರಿಗೂ ಸಮಸ್ಯೆ ತಪ್ಪಿದ್ದಲ್ಲ. ಸುಳ್ಳು ಹೇಳುವ ಜನರು ಅಪರಾಧಗಳನ್ನು ಉಳಿಸಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ಇತರರಲ್ಲಿ ಅಪರಾಧಿಗಳು ಅಪರಾಧ ವರ್ಗಕ್ಕೆ ಸೇರುತ್ತಾರೆ. ಅಂತಹ ಪರಿಸ್ಥಿತಿಗಳಲ್ಲಿ ಈ ಜನರು ಯಾವಾಗಲೂ ಕೂಡ ದುಃಖಿತರಾಗಿರುತ್ತಾರೆ. ಅದೇ ಸಮಯದಲ್ಲಿ ಅವರ ಕುಟುಂಬದ ಸದಸ್ಯರು ಸಹ ಅವನಿಂದ ದುಃಖಕ್ಕೆ ಒಳಗಾಗುತ್ತಾರೆ ಎನ್ನುವುದು ಇವರ ಹೇಳಿಕೆಯಾಗಿದೆ. ಇನ್ನು ನಾಲ್ಕನೆಯದು ಸುಳ್ಳು ಹೇಳುವವರನ್ನು ಬೆಂಬಲಿಸದಿರಿ. ಯಾವಾಗಲೂ ಸುಳ್ಳನ್ನು ಮತ್ತು ಸುಳ್ಳು ಹೇಳುವವರನ್ನು ಬೆಂಬಲಿಸುವವರು ಯಾವಾಗಲೂ ಕೆಲವು ದೊಡ್ಡ ಬಿಕ್ಕಟ್ಟಿನಿಂದ ಸುತ್ತುವರೆದಿರುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಆಚಾರ್ಯ ಚಾಣಕ್ಯರು ಸುಳ್ಳನ್ನು ಬೆಂಬಲಿಸಬಾರದು ಎಂದು ಹೇಳುತ್ತಾರೆ. ಒಂದು ವೇಳೆ ಅವರು ನಿಮಗೆ ಅಥವಾ ಇನ್ಯಾರಿಗೋ ಸುಳ್ಳು ಹೇಳುತ್ತಿದ್ದಾರೆ ಎನ್ನುವುದು ತಿಳಿದಾಗ ಅವರನ್ನು ಸರಿಯಾದ ದಾರಿಗೆ ತರಲು ಪ್ರಯತ್ನಿಸಬೇಕು. ಐದನೆಯದು ಸತ್ಯದ ಮಾರ್ಗವನ್ನು ಅನುಸರಿಸಿ. ಯಾವಾಗಲೂ ಸತ್ಯಕ್ಕೆ ಅಂಟಿಕೊಳ್ಳುವ ವ್ಯಕ್ತಿಯು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಆದರೆ ಸತ್ಯದ ಮಾರ್ಗವನ್ನು ಅನುಸರಿಸುವುದರಿಂದ ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ. ಸತ್ಯದ ಮಾರ್ಗದಲ್ಲಿ ನಡೆದಾಗ ಸಮಸ್ಯೆಗಳು ಅಥವಾ ತೊಂದರೆಗಳು ಎಂದಿಗೂ ಕೂಡ ನಿಮ್ಮ ಹತ್ತಿರವೂ ಕೂಡ ಸುಳಿಯುವುದಿಲ್ಲ ಎಂದಿದ್ದಾರೆ ಚಾಣಕ್ಯರು. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.